ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಪೀಪಲ್ ಟಿವಿ. ನಾನು ಅಂಜನಿ. ಇವತ್ತು ನಾನು ಮಾತನಾಡ್ತಿರುವಂತಹದ್ದು ಬರೀ ಒಂದು ಸಿನಿಮಾ ಟ್ರೈಲರ್ ಬಗ್ಗೆ ಅಲ್ಲ, ಸ್ಯಾಂಡಲ್ವುಡ್ ನಲ್ಲಿ ಎದ್ದಿರುವಂತಹ ಒಂದು ಸುನಾಮಿ ಬಗ್ಗೆ. ಹೌದು, ನೀವು ಗೆಸ್ ಮಾಡ್ತಾ ಇರೋದು ಕರೆಕ್ಟ್. ಅರ್ಜುನ್ ಜನ್ಯ ಡೈರೆಕ್ಷನ್, 3 ತಲೆಮಾರುಗಳ ಲೆಜೆಂಡ್ಸ್ ಒಟ್ಟಿಗೆ ಸೇರಿ ಮಾಡಿರುವಂತಹ 45 ಸಿನಿಮಾದ ಟ್ರೈಲರ್ ಇದೀಗ ರಿಲೀಸ್ ಆಗಿದೆ. ಟ್ರೈಲರ್ ನೋಡಿ ಎಲ್ರೂ ಹೇಳ್ತಿರೋದು ಒಂದೇ, ಇದು ನೆಕ್ಸ್ಟ್ ಲೆವೆಲ್ ಅಲ್ರಿ, ಬೇರೆನೇ ಲೆವೆಲ್ ಅಂತ. ದಿನಾಂಕ ನಡುವಲ್ಲಿ ಯೂಟ್ಯೂಬ್ ನಲ್ಲಿ ಮಿಲಿಯನ್ ಕಟ್ಲೆ ವ್ಯೂಸ್, ಎಕ್ಸ್ ನಲ್ಲಿ ಟ್ರೆಂಡಿಂಗ್. ಹಬ್ಬ ಬನ್ನಿ ಈ ಟ್ರೇಲರ್ ನ ಇಂಚಿಂಚು ಪೋಸ್ಟ್ ಮಾರ್ಟಮ್ ಮಾಡೋಣ. ಎಸ್ಪೆಷಲಿ ನಮ್ಮ ಸೆಂಚುರಿ ಸ್ಟಾರ್ ಶಿವಣ್ಣನ ಆ ಲುಕ್ ಬಗ್ಗೆ ಮಾತನಾಡಿದ್ರೆ ಈ ವಿಡಿಯೋನೇ ವೇಸ್ಟ್. ಲೆಟ್ಸ್ ಡೈವ್ ಇನ್. ಮೊದಲು ನಾವು ಮಾತನಾಡಬೇಕಾಗಿರೋದು ದಿ ಶಿವಣ್ಣ ಬಗ್ಗೆ. ಅಲ್ಲ, ಈ ಮನುಷ್ಯನ್ಗೆ ವಯಸ್ಸೇ ಆಗಲ್ವಾ ಅಂತ ಸೀರಿಯಸ್ಲಿ ಕೇಳ್ತಾ ಇದ್ದೀನಿ. ಟ್ರೇಲರ್ ಓಪನ್ ಆದ್ಮೇಲೆ ಶಿವಣ್ಣನ ಎಂಟ್ರಿ ಆಗುತ್ತೆ ನೋಡಿ, ಗೂಸ್ ಬಂಪ್ಸ್ ಅಂದ್ರೆ ಇದೆ ಅನ್ಸುತ್ತೆ. ಆ ಕಣ್ಣಲ್ಲಿರುವಂತಹ ಬೆಂಕಿ, ಬಾಡಿ ಲ್ಯಾಂಗ್ವೇಜ್ ನಲ್ಲಿರುವಂತಹ ಆ ಸ್ವ್ಯಾಗ್ ಮೈಂಡ್ ಬ್ಲೋಯಿಂಗ್ ಅಂತಲೇ ಹೇಳಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಜನ ಹುಚ್ಚಿದ್ದು ಕಮೆಂಟ್ ಮಾಡ್ತಾ ಇದ್ದಾರೆ. ಒಬ್ರು ಎಕ್ಸ್ ನಲ್ಲಿ ಬರೀತಾರೆ, ಶಿವಣ್ಣ ಈಸ್ ನಾಟ್ ಜಸ್ಟ್ ಅನ್ ಆಕ್ಟರ್, ಹಿ ಈಸ್ ಅನ್ ಎಮೋಷನ್ ಅಂತ. ಆ ಫ್ರೇಮ್ ಪ್ರೆಸೆನ್ಸ್ ನೋಡಿ ಹಾಲಿವುಡ್ ಲೆವೆಲ್ಗೆ ಕ್ಯಾರಿ ಮಾಡ್ತಿದ್ದಾರೆ ಅಂತ. ಟ್ರೇಲರ್ ನ ಆ ಒಂದು ಶಾರ್ಟ್ ಗಮನಿಸಿದ್ರ, ಶಿವಣ್ಣ ಒಂದು ಡಿಫ್ರೆಂಟ್ ಲಾಂಗ್ ಹೇರ್ ಅಥವಾ ಒಂದು ತರಹದ ಅರ್ಧನಾರೀಶ್ವರ ಅಥವಾ ಫಿಮೇಲ್ ಶೇಡ್ ಇರುವಂತಹ ಗೆಟಪ್ ನಲ್ಲಿ ಕಾಣಿಸ್ತಾರೆ. ಇದನ್ನು ನೋಡಿ ಜನ ಶಾಕ್ ಆಗಿದ್ದಾರೆ. 125ಕ್ಕೂ ಹೆಚ್ಚು ಸಿನಿಮಾ ಮಾಡಿದ್ರು ಸಹ ಇವತ್ತಿಗೂ ಹೊಸ ತರಹದ ರೋಲ್ ಮಾಡುವಂತಹ ಆ ಹಸಿವು ಇದೆಯಲ್ಲ, ಅದಕ್ಕೆ ಅವರು ಕರುನಾಡ ಚಕ್ರವರ್ತಿಯಾಗಿರೋದು. ಬರೀ ಗನ್ ಹಿಡಿಯೋದಲ್ಲ, ಆ ಗನ್ ಹಿಡಿಯುವಂತಹ ಸ್ಟೈಲ್ ನಲ್ಲೇ ಒಂದು ರಿದಮ್ ಇರತ್ತೆ. ಅರ್ಜುನ್ ಜನ್ಯ ಮ್ಯೂಸಿಕ್ಗೆ ಶಿವಣ್ಣ ಸ್ಟೆಪ್ ಹಾಕದಿದ್ರು ಸಹ ಅವರು ನಡೆಯೋದೇ ಒಂದು ಡ್ಯಾನ್ಸ್ ತರ ಇದೆ ಅಲ್ವಾ. ಪಕ್ಕಾ ಬೈರತಿ ರಣಗಲ್ ವೈಬ್ಸ್ಗೆ ಇಂಟು 100 ಟೈಮ್ಸ್ ಮಾಸ್ ಆಡ್ ಮಾಡಿದ್ರೆ ಹೇಗಿರುತ್ತೋ ಹಾಗಿದೆ 45 ಸಿನಿಮಾ ಟ್ರೇಲರ್. ಬರೀ ಶಿವಣ್ಣ ಅಷ್ಟೇ ಅಲ್ಲ, ಇಲ್ಲಿ ಇರೋದು ಸ್ಯಾಂಡಲ್ವುಡ್ ನ ರಿಯಲ್ ಮಾಸ್ಟರ್ ಮೈಂಡ್ಸ್. ಉಪೇಂದ್ರ ಲುಕ್ ನೋಡಿದ್ರ, ತಲೆ ಮೇಲೆ ಕಿರೀಟ, ಮುಖದ ಮೇಲೆ ಏನೋ ಒಂದು ವಿಚಿತ್ರ ಪೇಂಟಿಂಗ್, ಇದು ಪಕ್ಕಾ ಉಪ್ಪಿ ಮಾರ್ಕ್. ಸೋಷಿಯಲ್ ಮೀಡಿಯಾದಲ್ಲಿ ಜನ ಹೇಳ್ತಾ ಇದ್ದಾರೆ ಇದು UI 2.0 ಇರಬಹುದಾ ಅಂತ. ಆದ್ರೆ ಇಲ್ಲ, ಇದು 45 ಪ್ರಪಂಚ. ಉಪ್ಪಿನ ನೋಡಿದ್ರೆ ಯಮಧರ್ಮರಾಯನ ಮಾಡರ್ನ್ ವರ್ಷನ್ ತರ ಕಾಣಿಸ್ತಾ ಇದ್ದಾರೆ. ಇನ್ನು ರಾಜ್ ಬಿ ಶೆಟ್ಟಿ ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡಿರುವಂತಹ ಸಾಮಾನ್ಯ ಮನುಷ್ಯನ ತರ ಕಾಣಿಸ್ತಾ ಇದ್ದಾರೆ. ಅವರ ಆಕ್ಟಿಂಗ್ ಬಗ್ಗೆ ಹೇಳೋಕೆ ಸಾಧ್ಯನೇ ಇಲ್ಲ, ಕಣ್ಣಲ್ಲೇ ಕತೆ ಹೇಳ್ತಾರೆ. ಒಂದು ಕಡೆ ಶಿವಣ್ಣ ಅನ್ನೋ ಶಿವ, ಇನ್ನೊಂದು ಕಡೆ ಉಪ್ಪಿ ಅನ್ನೋ ಯಮ, ಮಧ್ಯದಲ್ಲಿ ರಾಜ್ ಬಿ ಶೆಟ್ಟಿ ಅನ್ನೋ ಜೀವ. ಈ ಕಾನ್ಸೆಪ್ಟ್ ಮೇಲೆಯೇ ಸಿನಿಮಾ ನಡಿಬಹುದು ಅಂತ ಹೇಳಬಹುದು. ಇಲ್ಲಿ ಕ್ರೆಡಿಟ್ ಕೊಡ್ಲೇಬೇಕಾಗಿರೋದು ಮುಖ್ಯವಾಗಿ ಕ್ಯಾಪ್ಟನ್ ಆಫ್ ದಿ ಶಿಪ್ ಅರ್ಜುನ್ ಜನ್ಯ ಅವರಿಗೆ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ನಮ್ಮನ್ನೆಲ್ಲ ಕುಣಿಸ್ತಾ ಇದ್ರು, ಈಗ ಡೈರೆಕ್ಟರ್ ಆಗಿ ಎದುರಿಸೋಕೆ ರೆಡಿ ಆಗಿದ್ದಾರೆ. ಆ ಟ್ರೇಲರ್ ವಿಜುವಲ್ಸ್ ನೋಡಿ, ಕಂಪ್ಲೀಟ್ CGI ವರ್ಲ್ಡ್. ಕೆಲವರು ಗ್ರಾಫಿಕ್ಸ್ ಇನ್ನೂ ಚೆನ್ನಾಗಿರ್ಬೋದಿತ್ತು ಅಂತ ಕಮೆಂಟ್ ಮಾಡಿದ್ರು ಸಹ ಮೆಜಾರಿಟಿ ಜನ ಆ ಅಟೆಂಪ್ಟ್ಸ್ಗೆ ಆಟ್ಸ್ ಆಫ್ ಹೇಳ್ತಾ ಇದ್ದಾರೆ. ಒಂದು ಕಮೆಂಟ್ ಅಂತೂ ವೈರಲ್ ಆಗಿದೆ, ಇದು ಕನ್ನಡದ ಮತ್ತೊಂದು KGF ಅಥವಾ ಕಬ್ಜಾ ಆಗುತ್ತಾ ಅಥವಾ ಹೊಸದೇ ಟ್ರೆಂಡ್ ಅನ್ನ ಸೆಟ್ ಮಾಡುತ್ತಾ ಅಂತ. ಕಲರ್ ಗ್ರೇಡಿಂಗ್ ಫುಲ್ ಡಾರ್ಕ್ ಅಂಡ್ ರೆಡ್ ಥೀಮ್ ಅಲ್ಲಿದೆ. ಇದು ಒಂದು ಡಿಸ್ಟೋಪಿಯನ್ ವರ್ಲ್ಡ್ ಅಥವಾ ನರಕದ ಕಾನ್ಸೆಪ್ಟ್ ಇರಬಹುದು. ಅರ್ಜುನ್ ಜನ್ಯ ಅವರು ಬರೀ ಹಾಡು ಕಂಪೋಸ್ ಮಾಡಿಲ್ಲ, ಒಂದು ಪ್ರಪಂಚವನ್ನೇ ಕಂಪೋಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಇನ್ನು ಪಬ್ಲಿಕ್ ಟಾಕ್ ವಿಷಯಕ್ಕೆ ಬರೋಣ. ಟ್ರೇಲರ್ ರಿಲೀಸ್ ಆದ್ಮೇಲೆ ಟ್ವಿಟರ್ ನಲ್ಲಿ ಬರೀ 45 ಡೇ ಜಪ. ಏಷ್ಯಾನೆಟ್ ನ್ಯೂಸ್ ನವರು ವರದಿ ಮಾಡಿರೋ ಹಾಗೆ ಶಿವಣ್ಣನ ಲುಕ್ ನೋಡಿ ಫ್ಯಾನ್ಸ್ ಫುಲ್ ಸರ್ಪ್ರೈಸ್ ಆಗಿದ್ದಾರೆ. ಪರಭಾಷೆಗೆ ಹಾವಳಿ ಕೊಡುವಂತಹ ಸಿನಿಮಾ ಅಂತ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ಆದ್ರೆ ಒಂದು ಕಾಂಟ್ರವರ್ಸಿ ಕೂಡ ನಡೀತಾ ಇದೆ. ರಿಷಬ್ ಶೆಟ್ಟಿ ಅವರು ಟೀಮ್ಗೆ ವಿಶ್ ಮಾಡುವಾಗ ರಾಜ್ ಬಿ ಶೆಟ್ಟಿ ಹೆಸರು ಹೇಳಿಲ್ಲ ಅನ್ನೋದು ಕೆಲವರ ಅಸಮಾಧಾನ. ಏನೇ ಇದ್ರೂ ಸಹ ಸಿನಿಮಾ ಹೈಪ್ಗೆ ಇದ್ಯಾವುದು ಕಮ್ಮಿ ಮಾಡಿಲ್ಲ. ಒಬ್ಬರು ಯೂಟ್ಯೂಬ್ ಕಮೆಂಟ್ ನಲ್ಲಿ ಬರೆದಿದ್ದಾರೆ, ನಾನು ತಮಿಳ್ನಾಡಿಂದ, ಆದ್ರೆ ಶಿವಣ್ಣನ ಎನರ್ಜಿ ನೋಡಿ ಫ್ಯಾನ್ ಆದೆ ಅಂತ. ಇದು ಗುರು ಪ್ಯಾನ್ ಇಂಡಿಯಾ ಅಂದ್ರೆ. ಒಟ್ನಲ್ಲಿ ಹೇಳೋದಾದ್ರೆ 45 ಟ್ರೇಲರ್ ಒಂದು ವಿಜುವಲ್ ಸ್ಪೆಕ್ಟಕಲ್. ಕತೆ ಏನಂತ ಕ್ಲಿಯರ್ ಆಗಿ ಹೇಳ್ತಾ ಇಲ್ಲ, ಆದ್ರೆ ಕರ್ಮ, ಸಾವು ಮತ್ತೆ 45 ದಿನಗಳು ಅನ್ನೋ ಎಳೆ ಮೇಲೆ ಸಿನಿಮಾ ನಿಂತಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶಿವಣ್ಣನ ಆ ರೌದ್ರಾವತಾರ ನೋಡಕ್ಕೆ ಥಿಯೇಟರ್ಗೆ ಹೋಗ್ಲೇಬೇಕು.
ಅವರು ಸ್ಕ್ರೀನ್ ಮೇಲೆ ಬಂದ್ರೆ ಸುಮ್ಮನೆ ನಿಂತ್ಕೊಂಡ್ರು ವಿಷಲ್ಸ್ ಬೀಳ್ತಾ ಇರತ್ತೆ. ಅಂಥದ್ರಲ್ಲಿ ಈ ರೇಂಜ್ಗೆ ಆಕ್ಷನ್ ಮಾಡಿದ್ರೆ ಕೇಳ್ಬೇಕಾ? ಡಿಸೆಂಬರ್ 25ಕ್ಕೆ ಕ್ರಿಸ್ಮಸ್ ಹಬ್ಬ ಆದ್ರೆ ಶಿವಣ್ಣನ ಫ್ಯಾನ್ಸ್ಗೆ ಈ ಸಿನಿಮಾನೇ ಹಬ್ಬ ಅಂತ ಹೇಳ್ಬಹುದು. ಕೊನೆಯದಾಗಿ ನಿಮ್ಗೆ ಈ ಟ್ರೇಲರ್ ನಲ್ಲಿ ಯಾವ ವಿಷಯ ಇಷ್ಟ ಆಯ್ತು? ಶಿವಣ್ಣನ ಲುಕ್ ಅಥವಾ ಉಪ್ಪಿ ಸ್ಟೈಲಾ ಅಥವಾ ಅರ್ಜುನ್ ಜನ್ಯ ಮಾಡಿರುವಂತಹ ಮೇಕಿಂಗ್ ಕಮೆಂಟ್ ಮಾಡಿ ತಿಳಿಸಿ. ಇದೇ ತರದ ಎನರ್ಜೆಟಿಕ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.